ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಮದುವೆನ ಯಾವ ಥರ ಮಾಡಿದ್ವಿ ನಮ್ಮ ತಂಗಿ ಮದುವೆನ ಅನ್ನೋದನ್ನು ತೋರಿಸ್ತಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೆಸಿಪಿನ ನನಗೆ ಶೇರ್ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಮದುವೆ ಯಾವ ಥರ ಮಾಡಿದ್ವಿ ಅನ್ನೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಮೆಹಂದಿ ಶಾಸ್ತ್ರ ಆಯಿತು, ಹಾಗೆ ಬಳೆ ಶಾಸ್ತ್ರ, ಅರ್ಶಿನ ಶಾಸ್ತ್ರ, ಇದೆಲ್ಲ ನಾವು ಸಿಂಪಲ್ಲಾಗಿ ಯಾವ ಥರ ಮಾಡಿದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ತುಂಬ ಜನ ಅನ್ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ. ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗ್ತಿದೆ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿದರೆ ನನಗೂ ಸಹ ಯೂಸ್ಫುಲ್ ಆಗುತ್ತೆ. ಇನ್ನು ಇಲ್ಲಿ ಮೆಹಂದಿ ಶಾಸ್ತ್ರದ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಮದುವೆ 2 ದಿನ ಇದೆ ಅನ್ನೋಷ್ಟರಲ್ಲಿ ನಾವು ಮೆಹಂದಿ ಶಾಸ್ತ್ರನ ಮುಗಿಸ್ಕೋಬೇಕಾಗಿತ್ತು. ಅಂದರೆ ಮಾರನೇ ದಿನಕ್ಕೆ ಬಳೆ ಶಾಸ್ತ್ರ ಹಾಗೆ ಹಳದಿ ಶಾಸ್ತ್ರ ಮಾಡ್ಕೋಬೇಕಾಗಿತ್ತಲ್ವ. ಹಾಗಾಗಿ ಮೆಹಂದಿ ಶಾಸ್ತ್ರನ ಮುಗಿಸ್ಕೊಂಡ್ಬಿಟ್ರೆ 2 ಶಾಸ್ತ್ರ ಮಾಡೋದಕ್ಕೆ ನಮಗೆ ಇನ್ನೂ ಟೈಮ್ ಇರುತ್ತೆ ಅನ್ನೋ ಕಾರಣಕ್ಕೆ 2 ದಿನದ ಮುಂದೆನೇ ನಾನಿಲ್ಲಿ ಮೆಹಂದಿ ಶಾಸ್ತ್ರನ ಶುರು ಮಾಡ್ಕೊಂಡಿದ್ದೀವಿ. ಹಾಗೆ ನಮ್ಮ ಹಳ್ಳಿಗಳಲ್ಲೆಲ್ಲ ಈ ಥರ ಶಾಸ್ತ್ರಗಳೇನು ಮಾಡೋದಕ್ಕೇನು ಹೋಗೋದಿಲ್ಲ. ಹಳ್ಳಿಗಳಲ್ಲಾದರೆ ಬರೀ ಮದುವೆ ದಿನದ ಮಾತ್ರ ಶಾಸ್ತ್ರಗಳಿರ್ತವೆ. ಇವಾಗಿನ ಟ್ರೆಂಡ್ ಆಗಿರೋದ್ರಿಂದ ನಮ್ಮ ತಂಗಿಗೂ ಸಹ ತುಂಬಾ ಆಸೆ ಇತ್ತು ಮೆಹಂದಿ ಶಾಸ್ತ್ರ ಹಾಗೆ ಬಳೆ ಶಾಸ್ತ್ರ, ಅರ್ಶಿನ ಶಾಸ್ತ್ರ ಇದೆಲ್ಲ ಮಾಡ್ಕೊಳ್ಳೋಣ, ಲೈಫಲ್ಲಿ 1 ಟೈಮ್ ಮದುವೆ ಆಗೋದಲ್ವ. ಇದೆಲ್ಲ ಶಾಸ್ತ್ರಗಳಿದೆ, ನಮಗೂ ಸಹ ಮೆಮೊರಿ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಶಾಸ್ತ್ರಗಳೆಲ್ಲ ಮಾಡೋಣ ಅಕ್ಕ ಅಂತ ಅಂದಿದ್ದು. ಹಾಗಾಗಿ ನಾನು ಸಹ ಇಲ್ಲಿ ಅದಕ್ಕೆಲ್ಲ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಇಲ್ಲಿ ಮಾಡ್ತಾಯಿದ್ವಿ. ಹಾಗೆ ನೋಡಿ ಇವತ್ತಿನ ಮೆಹಂದಿ ಶಾಸ್ತ್ರ ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿತ್ತು. ಹಾಗೆ ಈ ಥರ ಶಾಸ್ತ್ರಗಳು ಹಳ್ಳಿಗಳಲ್ಲಿ ಏನೂ ಮಾಡಿರಲಿಲ್ಲ ನೋಡಿ. ಹಾಗಾಗಿ ಅಕ್ಕಪಕ್ಕದ ಜನಗಳೆಲ್ಲ ಬಂದು ಕೂತ್ಕೊಂಡು ಯಾವ ಥರ ಮಾಡ್ತಾರೆ ಇವರು ಶಾಸ್ತ್ರಗಳನ್ನೆಲ್ಲ ಅಂತ ಕೂತ್ಕೊಂಡು ನೋಡ್ತಾಯಿದ್ರು. ಹಾಗೆ ನಮ್ಮ ಕಡೆ ಯಾವುದೇ ಶುಭ ಕಾರ್ಯ ಮಾಡಲಿ ಅದಕ್ಕೆ 5 ಜನ ಮುತ್ತೈದೆಯರು ಈ ಥರ ಅವರಿಗೆ ಅರ್ಶಿನ ಕುಂಕುಮನ ಹಾಕಿ ಅಕ್ಷತೆನ ಹಾಕಿ ಕಳಸ ಬೆಳಗೋದು ತುಂಬಾ ವಾಡಿಕೆಯಲ್ಲಿದೆ. ಇವಾಗಲೂ ಸಹ ಅದನ್ನು ಪಾಲಿಸ್ತಾರೆ. ಹಾಗೆ ಪ್ರತಿಯೊಂದು ಸಮಾರಂಭಕ್ಕೂ ಈ ಥರ ಕಳಸ ಇರಲೇಬೇಕು. ಹಾಗಾಗಿ ಒಂದು 5 ಜನದ ಕಡೆಯಿಂದ ಈ ಥರ ಅರ್ಶಿನ ಕುಂಕುಮನ ಹಚ್ಬಿಟ್ಟು ಆಮೇಲೆ ಅವ್ರ ಕಡೆಯಿಂದ ಕಳಸನ ಬೆಳಗಿಸ್ಬಿಟ್ಟು ಅದಾದ ನಂತರ ನಾನಿಲ್ಲಿ ಮೆಹಂದಿನ ಹಾಕೋದಕ್ಕೆ ಕೂತ್ಕೊಂಡಿದ್ದೀನಿ. ಹಾಗೆ ನಾವಿಲ್ಲಿ ಮೆಹಂದಿ ಹಾಕೋರನ್ನ ಯಾರನ್ನೂ ಕರೆಸಿರ್ಲಿಲ್ಲ, ಹಳ್ಳಿಗಳಲ್ಲಿ ಸಿಗೋದಿಲ್ಲ ಆ ಥರ. ಹಾಗಾಗಿ ನನಗೆ ಯಾವ ಥರ ಬರುತ್ತೆ ಆ ಥರ ನಾವು ಮೆಹಂದಿನ ಹಾಕೊಳ್ಳೋಣ ಅಂತೇಳಿ ಡಿಸೈಡ್ ಆಗಿದ್ದು. ಹಾಗೆ ಒಂದು ಸುಮಾರು ಡಿಸೈನ್ಸ್ನೆಲ್ಲ ನಾನು ಸರ್ಚ್ ಮಾಡಿ ಅವಳ ಕೈಲಿ ನಾನೇನು ಎಕ್ಸ್ಪರ್ಟ್ ಏನಲ್ಲ ಮೆಹಂದಿ ಹಾಕೋದ್ರಲ್ಲಿ, ನನಗೆ ಅಲ್ಪ ಸ್ವಲ್ಪ ಮೆಹಂದಿ ಹಾಕೋದಕ್ಕೆ ಬರುತ್ತೆ. ಅದನ್ನೇ ನಾನಿಲ್ಲಿ ಹಾಕಿದ್ದೀನಿ ಅವಳಿಗೆ. ಇನ್ನು ಈ ಮೆಹಂದಿ ಶಾಸ್ತ್ರ ಮಾಡೋದಕ್ಕೆ ರೆಡಿ ಆಗೋದೇ ಒಂದು ಚೆಂದ ಅಲ್ವಾ. ಅದೇ ಥರ ನನ್ನ ತಂಗಿಗೂ ಈ ಥರ ರೆಡಿ ಆಗು ಆ ಥರ ರೆಡಿ ಆಗು ಅಂತ ಹೇಳಿಬಿಟ್ಟು ನಾನೇ ಇಲ್ಲಿ ರೆಡಿ ಮಾಡಿಸಿದ್ದಾಯಿತು. ಹಾಗೆ ಓವರಾಲ್ ಮೆಹಂದಿ ಶಾಸ್ತ್ರಕ್ಕೆ, ಬಳೆ ಶಾಸ್ತ್ರಕ್ಕೆ, ಹಳದಿ ಶಾಸ್ತ್ರಕ್ಕೆ ಹಾಗೆ ಮದುವೆಯಲ್ಲೂ ಸಹ ನಾನೇ ಅವಳಿಗೆ ಮೇಕಪ್ ಮಾಡಿರೋದು. ನನಗೆ ಈ ಥರ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಮೇಕಪ್ ಮಾಡೋದಾಯಿತು, ಹಾಗೆ ಮೆಹಂದಿ ಹಾಕೋದಾಯಿತು, ಹೇರ್ ಸ್ಟೈಲ್ ಮಾಡೋದಾಯಿತು. ನಾನೇನು ಯಾವುದೇ ಮೇಕಪ್ ಕೋರ್ಸ್ ಏನು ಮಾಡಿಲ್ಲ, ಅಲ್ಪ ಸ್ವಲ್ಪ ಕಲ್ತಿದ್ದೀನಿ. ಅದರಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ನನಗೆ ಮಾಡಬೇಕು ಅನ್ನೋದಕ್ಕೊಂದು ಸ್ವಲ್ಪ ಖುಷಿಯಾಗುತ್ತೆ. ಹಾಗೆ ಇವಳ ಜೊತೆಗೆ ನಮ್ಮ ಚಿಕ್ಕಮ್ಮನ ಮಗಳು ಇನ್ನೂ ಒಬ್ಬಳಿದ್ಲು, ಅವಳಿಗೂ ಸಹ ಇಲ್ಲಿ ರೆಡಿ ಮಾಡಿ ಈ ಮೆಹಂದಿ ಶಾಸ್ತ್ರನ ಮಾಡಿದ್ದಾಯಿತು. ಅಂದರೆ ನನಗೆ ರೆಡಿ ಆಗೋದಕ್ಕಿಂತ ನನ್ನ ಜೊತೆಗಿರ್ತಾರಲ್ವ ಅವ್ರನ್ನ ರೆಡಿ ಮಾಡಿ ನೋಡೋದಕ್ಕೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ನೈಟಿಯಲ್ಲೇ ಇವತ್ತು ಅವಳಿಗೆ ಮೆಹಂದಿ ಶಾಸ್ತ್ರಕ್ಕೆ ಕೂರಿಸಿದ್ದೀನಿ. ಹಾಗೆ ನಾನೇ ಮೆಹಂದಿ ಹಾಕೋದ್ರಿಂದ ಇಲ್ಲಿ ನಾನೇ ಹಾಕ್ತಾಯಿದ್ದೀನಿ. ಇನ್ನು ಅದಾದ ನಂತರ ಟೈಮ್ ತುಂಬಾ ಆಗೋಗಿತ್ತು. ಸುಮಾರಾಗಿ 1-1:30ವರೆಗೂ ಇಲ್ಲಿ ಮೆಹಂದಿ ಶಾಸ್ತ್ರನ ಮುಗಿಸ್ಕೋಬೇಕಾಗಿತ್ತು. ಅಂದರೆ ಮನೆ ಮಂದಿಗೆಲ್ಲ ಮೆಹಂದಿನ ನಾನು ಒಬ್ಬಳೇ ಹಾಕಬೇಕಾಗಿತ್ತಲ್ವ. ಹಾಗಾಗಿ ವಿಡಿಯೋನ ಮತ್ತೆ ನನಗೆ ಕಂಟಿನ್ಯೂ ಮಾಡೋದಕ್ಕೂ ಸಹ ಆಗಲಿಲ್ಲ. ಹಾಗೆ ಲೆಂತಿ ವಿಡಿಯೋನೂ ಸಹ ಆಗುತ್ತೆ ಅಂತ ಅಷ್ಟಕ್ಕೇ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಇದು ಮಾರನೇ ದಿನ ಬಳೆ ಶಾಸ್ತ್ರಕ್ಕೆ ಇಲ್ಲಿ ರೆಡಿ ಮಾಡಿದ್ದೀನಿ ಅವಳಿಗೆ. ಒಂಥರ ಗ್ರೀನ್ ಕಲರ್ ಸ್ಯಾರಿ ಹಾಕ್ಕೊಂಡು ಎಲ್ಲರೂ ಸಹ ಇಲ್ಲಿ ಗ್ರೀನ್ ಕಲರ್ ಸ್ಯಾರಿನ ಹಾಕ್ಕೊಂಡು ಬಳೆ ಶಾಸ್ತ್ರನ ಮಾಡೋಣ ಅಂತ ಒಂದು 3 ದಿನದ ಹಿಂದೆನೇ ನಾನು ನಮ್ಮ ತಂಗಿ ಎಲ್ಲ ಡಿಸೈಡ್ ಆಗಿಬಿಟ್ಟಿದ್ವಿ. ಅಂದರೆ ಮೆಹಂದಿ ಶಾಸ್ತ್ರಕ್ಕೆ ಈ ಥರ ಲೆಹೆಂಗಾ ಹಾಕ್ಕೊಳ್ಳೋಣ, ಬಳೆ ಶಾಸ್ತ್ರಕ್ಕೆ ಈ ಥರ ಗ್ರೀನ್ ಸ್ಯಾರಿ, ಹಾಗೆ ಅರ್ಶಿನ ಶಾಸ್ತ್ರಕ್ಕೆ ಎಲ್ಲೋ ಸ್ಯಾರಿನ ಉಟ್ಕೊಂಡು ಶಾಸ್ತ್ರಗಳನ್ನ ಮಾಡೋಣ ಅಂತ ಅಂದ್ಕೊಂಡು ಎಲ್ಲದಕ್ಕೂ ಸಹ ನಾನು ಪ್ರಿಪೇರ್ ಆಗಿನೇ ಹೋಗಿದ್ದೆ ಇಲ್ಲಿಂದ ಹೋಗುವಾಗ. ಇನ್ನು ಇಲ್ಲಿ ಅವಳು ಬಳೆ ಶಾಸ್ತ್ರ ಮಾಡಬೇಕಲ್ವ. ಹಾಗಾಗಿ ಮೊದಲಿಗೆ ಮದುಮಗಳು ಅವಳೇ ಆಗಿರೋದ್ರಿಂದ ಮೊದಲಿಗೆ ಅವಳಿಗೆ ಬಳೆ ಏರಿಸ್ತಾರೆ ನೋಡಿ. ಹಾಗಾಗಿ ಇಲ್ಲಿ ಅವಳು ಬಳೆಗೆಲ್ಲ ನೀಟಾಗಿ ಪೂಜೆ ಮಾಡಿಬಿಟ್ಟು ಬಳೆಯನ್ನು ಹಾಕಿಸ್ಕೊತಾ ಇದ್ದಾಳೆ. ಹಾಗೆ ಇವತ್ತು ನಾನು ಶೇರ್ ಮಾಡಿರೋಂತಹ ವೀಡಿಯೋನ ಯಾವುದೂ ನಾನು ಮಾಡಿಲ್ಲ, ಯಾವ ಥರ ಬಂದಿದೆ ಅಂತಲೂ ನನಗೆ ಗೊತ್ತಿಲ್ಲ. ಮಕ್ಕಳ ಕಡೆ ಕೊಟ್ಟಿದ್ದೆ. ಆದರೆ ವೀಡಿಯೋ ಮಾಡೋದಕ್ಕೆ ನಾನು ವೀಡಿಯೋ ಮಾಡೋದಕ್ಕೆ ಕೂತ್ಕೊಂಡ್ಬಿಟ್ರೆ ಶಾಸ್ತ್ರಗಳೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳ ಕಡೆಯಲ್ಲಿ ಕೊಟ್ಟಿದ್ದೀನಿ. ಅವ್ರು ಯಾವ ಥರ ಮಾಡಿದ್ದಾರೆ ಅದನ್ನೇ ನಾನಿಲ್ಲಿ ಶೇರ್ ಮಾಡ್ತಿದ್ದೀನಿ ಅಷ್ಟೇ.
ಹಾಗೆ ಇವತ್ತು ಈ ಥರ ರೆಡಿ ಮಾಡಿದ್ದೀನಿ. ಅವಳಿಗೆ ಯಾವ ಥರ ಕಾಣ್ತಿದ್ದಾಳೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಇಲ್ಲಿ ಅವಳಿಗೆ ಬಳೆ ಎಸಿದ ಮೇಲೆ ಇನ್ನು ನಾವು ಮನೆ ಮಂದಿ ಎಲ್ಲ ಬಳೆನ ಹಾಕೋಬೇಕಾಗಿತ್ತು. ನಾನು ಇನ್ನೂ ಇಲ್ಲಿ ರೆಡಿನೇ ಆಗಿರಲಿಲ್ಲ. ಅದಕ್ಕೆ ನಮ್ಮ ತಂಗಿ ಹೇಳ್ತಾ ಇದ್ದಾಳೆ, ನೀನು ಎಲ್ರಿಗೂ ರೆಡಿ ಮಾಡ್ತಾ ಇದೆಯಾ, ನೀನೇ ರೆಡಿ ಆಗ್ತಾಯಿಲ್ಲ, ಹೋಗು ಬೇಗ ಬೇಗ ರೆಡಿ ಆಗಿಬಿಟ್ಟು ಬಾ ಅಂತ ಹೇಳ್ಬಿಟ್ಟು. ಅದೇನೋ ಒಂಥರ ಎಲ್ಲರೂ ರೆಡಿ ಆದಮೇಲೆ ನನಗೆ ರೆಡಿ ಆಗಬೇಕು ಅಂದರೆ ಒಂಥರ ಬೇಜಾರಾಗ್ಬಿಟ್ಟಿತ್ತು. ಅವಳು ಕೋಪ ಮಾಡ್ಕೊತ ಇದ್ಲು, ಎಲ್ರಿಗೂ ರೆಡಿ ಮಾಡಿದ್ದೀಯಾ, ನೀನು ಸಹ ಫೋಟೋನೆಲ್ಲ ತೆಗೆಸ್ಕೋಬೇಕಲ್ಲ, ಹೋಗು ಬೇಗ ಬೇಗ ರೆಡಿ ಆಗ್ಬಾ ಅಂದಮೇಲೆ ಒಂದು ಅರ್ಧ ಗಂಟೆಯಲ್ಲಿ ಹೋಗಿ ನಾನು ಸಹ ರೆಡಿಯಾಗಿ ಬಂದಿದ್ದಾಯಿತು. ಹಾಗೆ ನಿನ್ನೆ ಒಂದು ರೀಲ್ಸ್ನ ಶೇರ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಅದನ್ನ ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ಸಹ ಹೋಗಿ ನೋಡಿ, ಯಾವ ಥರ ರೀಲ್ಸ್ ಇತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗಿ ಕಾಣ್ತಾ ಇದ್ವಿ ನಾವೆಲ್ಲರೂ ಸಹ. ಗ್ರೀನ್ ಸಾರಿ ಹಾಗೆ ಒಂದು ಇಬ್ಬರೇನೋ 3 ಜನ ಬ್ಲೂ ಸಾರಿನ ಉಟ್ಕೊಂಡ್ಬಿಟ್ಟು ರೀಲ್ಸ್ ಎಲ್ಲ ಮಾಡಿದ್ದೀವಿ. ಅಂದರೆ ಸಾರಿಗಳು ಕಡಿಮೆ ಇತ್ತಲ್ವ ಹಾಗಾಗಿ. ಹಾಗೆ ನಮ್ಮ ಕಡೆ ಈ ಥರ ಸಾರಿಗಳು ತುಂಬಾ ಫೇಮಸ್ಸು. ಉಟ್ಕೊಂಡ್ಬಿಟ್ರೆ ಸಖತ್ತಾಗಿ ಕಾಣ್ತಾ ಇದ್ದಾರೆ ಹೆಣ್ಮಕ್ಳು. ಇದರಲ್ಲಿ ಮಾತ್ರ ಒಂಥರ ನೋಡೋದಕ್ಕೆ ಒಂಥರ ಚೆಂದ ಈ ಥರ ಸಾರಿನ ಉಟ್ಕೊಂಡಾಗ ಹೆಣ್ಮಕ್ಳನ್ನ ನೋಡೋದಕ್ಕೆ. ಇನ್ನು ಇವಳು ನಮ್ಮ ಚಿಕ್ಕಮ್ಮನ ಮಗಳು, 2ನೇದವಳು, ಇವಳಿಗೂ ಸಹ ಅದೇ ಥರ ರೆಡಿ ಮಾಡಿಬಿಟ್ಟು ಇಲ್ಲಿ ಬಳೆನ ಹಾಕಿಸ್ಕೊತಾ ಇದ್ದಾಳೆ. ಇವಳು ಅಷ್ಟೇ ನಮ್ಮ ಚಿಕ್ಕಮ್ಮನಿಗೆ ಹೇಳ್ತಾ ಇದ್ಲು, ಅಕ್ಕ ಎಲ್ರಿಗೂ ರೆಡಿ ಮಾಡ್ತಾಳೆ, ತಾನು ಮಾತ್ರ ರೆಡಿ ಆಗೋದಿಲ್ಲ, ನಮ್ಮನ್ನು ಮಾತ್ರ ರೆಡಿ ಮಾಡಿಬಿಟ್ಟು ಸುಮ್ಮನೆ ಕೂರಿಸಿ ನೋಡ್ತಾ ಇರ್ತಾಳೆ ಅಂತ ಹೇಳ್ತಾ ಇದ್ಲು. ಇವಳಿಗೊಂದು ಸ್ವಲ್ಪ ರೆಡಿ ಆಗೋದು ಅಂದರೆ ಒಂದು ಸ್ವಲ್ಪ ಹಿಂದೆ ಸರಿತಾಳೆ, ಅಷ್ಟಾಗಿ ಇಷ್ಟ ಏನಾಗೋದಿಲ್ಲ. ಹಾಗಾಗಿ ಆ ಥರ ಹೇಳ್ತಾ ಇದ್ಲು. ಅವಳು ಆದ ತಕ್ಷಣ ನಮ್ಮ ಅಕ್ಕ ಹಾಗೆ ನಮ್ಮ ಅಕ್ಕನ ಮಕ್ಕಳು ಅವರೆಲ್ಲ ಬಳೆ ಹಾಕ್ಸ್ಕೊಂಡಿದ್ದಾಯಿತು. ನಾನು ಹಾಕ್ಸ್ಕೊಳ್ಳೋ ಅಷ್ಟರಲ್ಲಿ ನನ್ನದು ಫೋನ್ ಸ್ಟೋರೇಜ್ ಅನ್ನೋದೇ ಫುಲ್ ಆಗಿಬಿಟ್ಟಿತ್ತು. ವೀಡಿಯೋಸ್ನು ಸಹ ಎಡಿಟಿಂಗ್ ಮಾಡೋದಕ್ಕೆ ಆಗಿರಲಿಲ್ಲ ನನಗೆ. ಹಾಗಾಗಿ ಮನೆಗೆ ಬಂದಮೇಲೆ, ಊರಿಗೆ ಬಂದಮೇಲೆ ನಾನು ಎಲ್ಲದನ್ನೂ ಇಲ್ಲಿ ನೀಟಾಗಿ ಒಂದು ಸ್ವಲ್ಪ ಆದ್ರೂ ಪರವಾಗಿಲ್ಲ ಅಂತ ಎಡಿಟಿಂಗ್ನ ಮಾಡಿ ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ. ಇನ್ನು ಇಲ್ಲಿ ಒಂದು ಸೈಡು ಬಳೆನ ಇಡಿಸ್ತಾ ಇದ್ದರು, ಹಾಗೆ ನಾನು ಇನ್ನೊಂದು ಸೈಡು ಅರಿಶಿನ ಶಾಸ್ತ್ರಕ್ಕೂ ಸಹ ರೆಡಿ ಮಾಡಬೇಕಾಗಿತ್ತು. ಹಾಗೆ ನಮ್ಮ ತಂಗಿನೂ ಸಹ ರೆಡಿ ಮಾಡಬೇಕಾಗಿತ್ತು. ನಾನು ಅದರಲ್ಲಿ ಬ್ಯುಸಿ ಆಗಿಬಿಟ್ಟೆ. ಹಾಗಾಗಿ ನಾನು ಲಾಸ್ಟಲ್ಲಿ ಬಳೆನ ಹಾಕಿಸ್ಕೊಂಡಿದ್ದಾಗಿದೆ ಇವತ್ತು. ನನಗೆ ಮದುವೆ ಅಂದರೆ ಏನು ನೆನಪಾಗುತ್ತೆ ಅಂದರೆ, ನಮ್ಮಮ್ಮ ಹೇಳ್ತಿರ್ತಾರೆ ಯಾವಾಗಲೂ, ಯಾರ್ದಾದ್ರೂ ಮದುವೆ ಇದ್ದರೆ ನಮ್ಮಮ್ಮ ಏನಾದರೂ ಕೈಯಲ್ಲಿ ಬಳೆ ಹಾಕ್ಸ್ಕೊಂಬಂದರೆ ನನಗೂ ಬಳೆ ಹಾಕಿಸ್ಕೊಡು ಅಂತ ತುಂಬ ನಾನು ನಮ್ಮಮ್ಮಂಗೆ ಜೀವ ತಿಂತಿದ್ದಂತೆ. ಅದೇ ಥರ ನನ್ನ ಮಗಳೂ ಅಷ್ಟೇ, ಎಷ್ಟು ಬಳೆ ಹಾಕ್ಸಿದ್ರು ಇನ್ನೂ ಕಡಿಮೆನೇ ಅಂತ ಇದ್ಲು. ಒಂದೊಂದು ಕೈಗೆ 2 ಡಜನ್ನ ಬಳೆ ಹಾಕ್ಸ್ಕೊಂಡಿದ್ದಾಳೆ. ಅವಳು ಇವಾಗ ಹಾಕ್ಸ್ಕೊತಾ ಇದ್ದಾಳಲ್ವ, ಅವಳೇ ನನ್ನ ಮಗಳು. ನೀವು ನೋಡ್ತಾ ಇರ್ಬೋದು, ಅವಳು ಕೈ ತುಂಬ ಬಳೆನ ಹಾಕ್ಸ್ಕೊತಾ ಇದ್ದಾಳೆ. ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಅಲ್ವಾ ಮಕ್ಳ ಕೈಗೆ ಈ ಥರ ಬಳೆ ಎಲ್ಲ ಹಾಕ್ಸ್ಬಿಟ್ರೆ ನೋಡೋದಕ್ಕೆ ಒಂಥರ ಚೆಂದ. ಮಕ್ಕಳನ್ನ ಈ ಥರ ಮದುವೆ ಸಮಾರಂಭ ಆಯಿತು, ಮನೇಲಿ ಏನಾದರೂ ಫಂಕ್ಷನ್ ಇದ್ದಾಗ ಮಕ್ಕಳನ್ನ ರೆಡಿ ಮಾಡಿ ನೋಡೋದಂದರೆ ತುಂಬಾ ಇಷ್ಟ ಆಗುತ್ತೆ ನನಗಂದ್ರೂ. ಇನ್ನು ಇಲ್ಲಿ ಒಂದು ಸೈಡೆಲ್ಲ ಬಳೆನೂ ಸಹ ಹಾಕಿಸ್ಕೊತಾ ಇದ್ರು. ಹಾಗೆ ನಾನು ಅರಿಶಿನ ಶಾಸ್ತ್ರಕ್ಕೆ ನಮ್ಮ ತಂಗಿನ ನೋಡಿ ಈ ಥರ ರೆಡಿ ಮಾಡಿದ್ದೀನಿ. ಒಂದು 2-3 ದಿನ ಮುಂಚೆನೇ ಹೋಗಿರೋದ್ರಿಂದ ನೀಟಾಗಿ ಎಲ್ಲ ಫಂಕ್ಷನನ್ನು ನಾವು ಮಾಡ್ಕೊಂಡಿದ್ದಾಯಿತು. ಹಾಗೆ ಈ ಥರ ಅರಿಶಿನ ಹಚ್ಚುವಾಗ ಒಬ್ಬಳನ್ನೇ ಕೂರಿಸ್ಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಚಿಕ್ಕಮ್ಮನ ಮಗಳು, ಇನ್ನೊಬ್ಬಳು ಚಿಕ್ಕಮ್ಮನ ಮಗಳನ್ನ ಇಲ್ಲಿ ಪಕ್ಕದಲ್ಲಿ ಕೂರಿಸಿದ್ದೀವಿ. ಅದೇನೋ ಗೊತ್ತಿಲ್ಲ, ಆ ಥರ ಯಾಕೆ ಕೂರಿಸ್ತಾರೆ ಅಂತ ಗೊತ್ತಿಲ್ಲ ನನಗೆ. ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಅದಾದ ನಂತರ ಇಲ್ಲಿ ನಮ್ಮ ಅಕ್ಕ ಹಾಗೆ ನಮ್ಮ ಭಾವ ಫಸ್ಟಿಗೆ ಅರಿಶಿನ ಹಚ್ತಾ ಇದ್ದಾರೆ ನಮ್ಮ ತಂಗಿಗೆ. ಹಾಗೆ ಈ ಲುಕ್ಕು ಸಹ ಅವಳಿಗೆ ಯಾವ ಥರ ಇತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಇಲ್ಲಿ ನಮ್ಮ ಭಾವಂಗೆ ಹೇಳ್ಕೊಡ್ತಾ ಇದ್ದೆ ನಾನು ಯಾವ ಥರ ಅರಿಶಿನ ಹಚ್ಚು ಏನು ಅಂತ ಹೇಳ್ಬಿಟ್ಟು. ನಮ್ಮ ಮಾವ ನಾನು ಯಾವ ಥರ ಹೇಳ್ತೀನಿ ಅದೇ ಥರ ಅರಿಶಿನ ಹಚ್ಚಿಬಿಟ್ಟು ಇಲ್ಲಿ ಫೋಟೋಶೂಟ್ನ ಮಾಡ್ಕೊತಿದ್ವಿ. ಹಾಗೆ ನಾವಿಲ್ಲಿ ಯಾವುದೇ ಕ್ಯಾಮ್ರಾಮ್ಯಾನ್ ಏನು ಕರೆಸಿರ್ಲಿಲ್ಲ, ನಾವೇ ಫೋನಲ್ಲೇ ತಗೊಂಡ್ರಾಯ್ತು ಅಂತಂದರೆ ತುಂಬಾ ಫೋಟೋಗಳಾಗ್ಬಿಟ್ಟಿದ್ದಾವೆ. ಹಾಗಾಗಿ ನಾವೇ ಮನೆಯಲ್ಲಿ ಸಿಂಪಲ್ಲಾಗಿ ಫಂಕ್ಷನ್ ಮಾಡೋದ್ರಿಂದ ಮೊಬೈಲಲ್ಲೇ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫೋಟೋಗ್ರಾಫರ್ನೇನು ಕರ್ಸೋಕ್ಕೇನು ಹೋಗಿರಲಿಲ್ಲ. ಇನ್ನು ಇವಾಗ ಇಲ್ಲಿ ನಮ್ಮ ಅಕ್ಕನೂ ಸಹ ಅರಿಶಿನ ಹಚ್ತಾ ಇದ್ದಾಳೆ. ಅದಾದ ನಂತರ ಮನೆ ಮಂದಿ ಎಲ್ಲ ಏನಿರ್ತೀವಲ್ವ ನಾವು ಅವರೆಲ್ಲ ಸೇರ್ಕೊಂಡಿಲ್ಲಿ ಅರಿಶಿನ ಹಚ್ಚಬೇಕಾಗಿರುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಅರಿಶಿನ ಶಾಸ್ತ್ರ ಮಾಡುವಾಗ ಎಷ್ಟು ಜನ ಕೂತ್ಕೊಂಡಿದ್ರು ಅಂದರೆ ಮನೆಯೇ ಸಾಲ್ತಾ ಇರಲಿಲ್ಲ ನಮ್ಮದು, ಅಷ್ಟು ಜನ ಕೂತ್ಕೊಂಡಿದ್ರು ಮನೆ ಒಳಗಡೆ. ಅಂದರೆ ಅವರಿಗೆ ಹೊಸದಲ್ವ, ಈ ಥರ ಯಾವ ಥರ ಮಾಡ್ತಾರೆ ಇವರು ನೋಡೋಣ ಅಂತ ಹೇಳ್ಬಿಟ್ಟು ಅವರಿಗೂ ಸಹ ಖುಷಿಯಿಂದ ಬಂದು ನೋಡೋದಕ್ಕೆ ಕೂತ್ಕೊಂಡಿದ್ರು. ಹಾಗಾಗಿ ಈ ಥರ ಮಂದಿ ಇದ್ದಾಗ ನಾವು ಏನೇ ಶಾಸ್ತ್ರ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಯಾರೂ ಇಲ್ಲದೇ ಇರೋ ನಾವು ಈ ಥರ ಶಾಸ್ತ್ರ ಮಾಡಿದರೆ ಅಷ್ಟಾಗಿ ಚೆನ್ನಾಗಿ ಬರೋದೇ ಇಲ್ಲ. ನೀವೇನೇ ಅನ್ನಿ ಈ ಥರ ಶಾಸ್ತ್ರಗಳು ಮಾಡುವಾಗ ಸ್ವಲ್ಪ ಜನ ಜಾಸ್ತಿ ಇರಬೇಕು, ಅವಾಗ ನೋಡೋರಿಗೂ ಸಹ ತುಂಬ ಖುಷಿ ಆಗುತ್ತೆ. ಹಾಗೆ ಈ ಥರ ಅರೇಂಜ್ ಮಾಡಿರ್ತಾರೆ ನೋಡಿ, ಅವರಿಗೂ ಸಹ ತುಂಬಾ ಖುಷಿಯಾಗಿರುತ್ತೆ. ನನಗೆ ಮಾತ್ರ ತುಂಬಾ ಖುಷಿ ಆಗೋಯಿತು. ನಾನು ಮಾಡಿರೋಂತಹ ಮೆಹಂದಿ ಶಾಸ್ತ್ರ, ಹಾಗೆ ಅರಿಶಿನ ಶಾಸ್ತ್ರ, ಈ ಹಳದಿ ಶಾಸ್ತ್ರ ಎಲ್ಲರೂ ಸಹ ತುಂಬಾ ಇಷ್ಟಪಟ್ಟು ನೋಡ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ಆ ಥರ ಚೆನ್ನಾಗಿ ಮಾಡಿದ್ದಾರೆ ಅಂತ ಕೇಳಿದ ಮೇಲೆ ಯಾರಿಗೆಲ್ಲ ಖುಷಿ ಆಗಲ್ಲ ಹೇಳಿ, ನನಗೆ ಮಾತ್ರ ತುಂಬಾ ಖುಷಿ ಆಗೋಯಿತು ಈ ಸರಿ ಮಾತ್ರ. ಇನ್ನು ಇಲ್ಲಿ ಅರಿಶಿನ ಅವಳಿಗೆ ಹಚ್ಚಿದ ಮೇಲೆ
ನಾವು ಇವತ್ತಿನ ದಿನ ಏನಿರುತ್ತೆ ಇರ್ತೀವಲ್ವ, ಇವತ್ತು ಹೊರಗಡೆ ಅವ್ರನ್ನ ಕರೆದ್ಬಿಟ್ಟು ಊಟಕ್ಕೆ ಹಾಕಿಸ್ತೀವಿ. ಅಂದರೆ ಮನೆಗೆ ಯಾರಾದರೂ ಬಂದಿರ್ತಾರೆ ನೋಡಿ, ಅಕ್ಕಪಕ್ಕದವ್ರು ಏನಾದರೂ ಇದ್ದರೆ ಅವ್ರಿಗೆಲ್ಲ ಊಟನ ಹಾಕಿಸ್ಬೇಕಾಗುತ್ತೆ. ಹಾಗಾಗಿ ನೈಟಿಗೆ ಅಡುಗೆನ ಮಾಡ್ತಾಯಿದ್ರು ನಮ್ಮ ಅಂದರೆ ನಾವು ಊರಲ್ಲಿ ಅಂದರೆ ನಮ್ಮ ಬಂಧು ಬಳಗನೇ ಜಾಸ್ತಿ. ಚಿಕ್ಕಪ್ಪ, ದೊಡ್ಡಪ್ಪನ ಮಕ್ಕಳು, ಅವ್ರ ಮಕ್ಕಳು, ಇವ್ರ ಮಕ್ಕಳು ಅಂತ ತುಂಬ ಜನ ಇದ್ದೀವಿ ನಾವು. ಟೋಟಲಾಗಿ ಏನಿಲ್ಲ ಒಂದು 100-105 ಜನ ನಾವೇ ಇದ್ದೀವಿ. ಎಲ್ಲರೂ ಬಂದಿದ್ರಲ್ವ, ಎಲ್ರಿಗೂ ಅರ್ಶಿನ ಹಚ್ಚಿದ್ರಾಯ್ತು ಅಂತೇಳಿ ನಾನು ನಮ್ಮ ಅಕ್ಕ ಹೋಗ್ಬಿಟ್ಟು ಅವ್ರು ಅಡುಗೆ ಮಾಡ್ತಾಯಿದ್ರು, ಅಲ್ಲಿ ಅರ್ಶಿನ ಹಚ್ಚೋದಕ್ಕೆ ಹೋಗಿದ್ದೀವಿ. ಮೊದಲಿಗೆ ಇಲ್ಲಿ ನಮ್ಮ ಭಾವನಿಗೆ ಅರ್ಶಿನ ಹಚ್ಚಿದ್ವಿ, ಯಾವ ಥರ ಹಚ್ಚಿದ್ದೀವಿ ಅಂತ ಅದನ್ನು ಸಹ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೋಡಿ ತುಂಬಾ ಖುಷಿ ಪಡ್ತೀರ, ಈ ಥರ ಎಲ್ಲ ಅರ್ಶಿನ ಹಚ್ತಾರೆ ಇವರು ಅಂತ ಹೇಳಿಬಿಟ್ಟು. ನಾನಂತೂ ಹಚ್ಕೊಳ್ಳಲ್ಲಪ್ಪ, ನಾನಂತೂ ಹಚ್ಕೊಳ್ಳಲ್ಲ. ನಾನು ಬರ್ತೀನಿ ಈಗ ಆಚೆ ವಿಡಿಯೋ ಮಾಡ್ಕೊಂಡು. ನಾನು ಸ್ವಲ್ಪ ಹಚ್ಚಿದ್ದೀನಿ. ಸ್ವಲ್ಪ ಸಾತ್ ಬಿಡು ಕಮ್ಮ. ಗಂಡಗ ಬಿಟ್ಟಿಲ್ಲ ಅವರು. ಬಿಡು ಸಾಕ್ರಿ, ಅಲ್ಲಿ ತಗೊಂಡ್ ಬಿಟ್ಟು ನೋಡಿ. ಅಲ್ಲೋಡ್ ಶಾಂತ ಸುಮ್ಕು ನಿಂತು ಹೆಂಗ್ ವಿಚಾರ ಇನ್ನು ಅಲ್ಲೆಲ್ಲ ನಾವು ಅರ್ಶಿನ ಹಚ್ತಾಯಿದ್ವಿ. ಇಲ್ಲಿ ನಮ್ಮ ಅಕ್ಕನ ಮಕ್ಕಳು, ನನ್ನ ಮಗ ಎಲ್ಲ ಇದ್ರಲ್ವ, ಅವರಿಲ್ಲಿ ಅವಳಿಗೆ ಅರ್ಶಿನ ಹಚ್ತಾ ಇದ್ದಾರೆ. ಇನ್ನು ಅದಾದ ನಂತರಲ್ಲಿ ಲಾಸ್ಟಲ್ಲಿ ನಾನು ಅರ್ಶಿನ ಹಚ್ಚೋದಕ್ಕೆ ಬಂದಿದ್ದೀನಿ. ನಾವು ಹೊರಗಡೆ ನಮ್ಮ ಚಿಕ್ಕಮ್ಮ ಹಾಗೆ ನಮ್ಮ ಅತ್ತೆದರೆಲ್ಲ ಹಾಕ್ತಾರಲ್ವ, ಅವರಿಗೆಲ್ಲ ಇಲ್ಲಿ ಹೊರಗಡೆ ಹಚ್ಚೋದಕ್ಕೂ ಅಂತ ಹೋಗಿದ್ವಿ. ಒಂಥರ ಏನೋ ಎಂಜಾಯ್ಮೆಂಟ್ ಅಂತ ಅನ್ನಿಸ್ತಾಯಿತ್ತು. ನಾನು ನಮ್ಮ ಅಕ್ಕ ಹಚ್ಚೋದನ್ನು ನೋಡಿ ನಮ್ಮ ಚಿಕ್ಕಮ್ಮರು ಸಹ ಎದ್ದು ಬಂದಿಲ್ಲ ಅರ್ಶಿನ ಹಚ್ಚೋದಕ್ಕೆ ನಿಂತ್ಕೊಂಡ್ಬಿಟ್ರು. ಅರ್ಶಿನ ಆಡೋದು ಅಂತ ಹೇಳ್ತೀವಿ ನಾನು, ಹಾಗಾಗಿ ನಾವು ಸ್ವಲ್ಪ ಜಾಸ್ತಿನೇ ಅರ್ಶಿನ ಕಲಸಿಟ್ಟಿರ್ತೀವಿ. ಈ ಥರ ಅರ್ಶಿನ ಆಡೋದ್ರಿಂದ ಒಂಥರ ಏನೋ ಚೆನ್ನಾಗಿ ಅಂತ ಅನ್ನಿಸ್ತಾ ಇರುತ್ತೆ. ಎಲ್ಲರೂ ಒಟ್ಟಿಗೆ ಸೇರಿ ಈ ಥರ ಆಟನ ಆಡ್ತೀವಿ ನಾವು ಮದುವೆ ಸಮಾರಂಭದಲ್ಲೆಲ್ಲ. ಇನ್ನು ನಮ್ಮ ತಂಗಿ ಫ್ರೆಂಡ್ಸು ಎಲ್ಲ ಬಂದಿದ್ದರು. ಅವರೆಲ್ಲ ಅರ್ಶಿನ ಹಚ್ಚಿದ್ದು ಆದ ನಂತರ ನಾವಿಲ್ಲಿ ಅವಳಿಗೆ ಸ್ನಾನಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಹಾಗೆ ಯಾವ ಥರ ಕಾಣ್ತಾ ಇದ್ದಾಳೆ ನೋಡಿ. ಮದ್ದು ಮಕ್ಕಳಿಗೆ ಈ ಥರ ಅರ್ಶಿನ ಹಚ್ಚಿದ ಮೇಲೆ ಅವರಲ್ಲಿ ಆಗುವಂತಹ ಬದಲಾವಣೆನೇ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ನಾವು ಅರ್ಶಿನ ಹಚ್ಚೋಕ್ಕಿಂತ ಮುಂಚೆ ಅವ್ರ ಮುಖ ಒಂಥರ ಇರುತ್ತೆ, ಅದಾದ ನಂತರ ಒಂಥರ ಮದುಮಗಳ ಕಳೆನೇ ಬಂದುಬಿಡುತ್ತೆ ಹೆಣ್ಮಕ್ಳಿಗೆ ಅಲ್ವಾ. ಅವ್ರ ಜೊತೆಗೆ ನಾವು ಸಹ ಇಲ್ಲಿ ಅರ್ಶಿನ ಆಡಿದ್ದೀವಿ. ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ನನಗೆ ಮಾತ್ರ, ಒಂಥರ ಮೆಮೊರೇಬಲ್ ಅಂತ ಅನ್ನಿಸ್ತಾಯಿತ್ತು. ಇವಳ ಮದುವೆ ಮಾತ್ರ, ನಮ್ಮ ಮನೆ ಮದುವೆನೂ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಆದರೆ ಇವಳದು ಮದುವೆನ ಮನೆಯಲ್ಲಿ ನಾವು ಈ ಥರ ಮಾಡಿಕೊಂಡು ಮಾಡಿರೋದ್ರಿಂದ ಇನ್ನೂ ಸಹ ತುಂಬಾ ಖುಷಿ ಆಯಿತು. ಅದಾದ ನಂತರ ಇಲ್ಲ ಅವಳಿಗೆ ಇನ್ನೆಲ್ಲಿ ಸ್ನಾನನೂ ಸಹ ಮಾಡಿಸ್ತಾಯಿದ್ವಿ ಹೊರಗಡೆ ಬಂದುಬಿಟ್ಟು.
ಹಾಗೆ ಅರ್ಶಿನ ಶಾಸ್ತ್ರಕ್ಕೆ ನಾನು ಎಲ್ಲೋ ಸಾರಿನ ಹಾಕೋಬೇಕಾಗಿತ್ತು. ಇನ್ನು ಈ ಥರ ಅರ್ಶಿನ ಆಡೋದ್ರಿಂದ ಸಾರಿ ಹಾಕೊಂಡ್ಬಿಟ್ರೆ ಹಾಳಾಗಿಬಿಡುತ್ತಲ್ಲ ಅಂತೇಳ್ಬಿಟ್ಟು ನಾನು ನಮ್ಮ ಅಕ್ಕ ಅರ್ಶಿನ ಶಾಸ್ತ್ರಕ್ಕೆ ರೆಡಿನೇ ಆಗೋದಕ್ಕೆ ಹೋಗಲಿಲ್ಲ. ಯಾಕಂದರೆ ಅರ್ಶಿನ ಎಲ್ಲ ಸಾರಿ ಮೇಲೆ ಬಿದ್ದರೆ ಸಾರಿ ಓಟು ಹೋಗ್ಬಿಡುತ್ತೆ, ಮತ್ತೆ ಅದನ್ನ ಯೂಸ್ ಮಾಡ್ತೀವೋ ಮಾಡಲ್ವೋ ಗೊತ್ತಾಗೋದಿಲ್ಲ ಅಲ್ವಾ. ಹಾಗಾಗಿ ಬೇಡ ಅಂತ ನೈಟಿ ಮೇಲೇ ನಾನಿಲ್ಲಿ ಅವಳಿಗೆ ಅರ್ಶಿನ ಶಾಸ್ತ್ರವನ್ನು ಸಹ ಮುಗಿಸಿದ್ದಾಯಿತು. ಇನ್ನು ಈ ಥರ ಅರ್ಶಿನದ ನೀರನ್ನ ಹಾಕಿದ ಮೇಲೆ ಅವಳನ್ನ ಎಲ್ಲೂ ಹೊರಗಡೆನೂ ಸಹ ಕಳ್ಸೋದಕ್ಕೆ ಹೋಗೋದಿಲ್ಲ. ಮನೆಯಿಂದ ಆಚೆನೇ ಹೋಗಬಾರ್ದು, ಯಾಕಂದರೆ ಅರ್ಶಿನ ಮೈ ಆಗಿರುತ್ತೆ ಅಲ್ವ, ಹಾಗಾಗಿ ಆಚೆ ಕಳ್ಸೋಂಗಿಲ್ಲ. ಅದಾದ ನಂತರ ನಾವು ಮನೆ ಕೆಲಸಕ್ಕೆಲ್ಲ ಬ್ಯುಸಿನೇ ಆಗೋದ್ವಿ. ಇನ್ನು ಮಾರನೇ ದಿನಕ್ಕೆ ಮದುವೆ ಇರೋದ್ರಿಂದ ಮದುವೆಗೆ ಏನೇನು ಬೇಕು ನೋಡಿದೆಲ್ಲ ನಾವು ಸಹ ಎಲ್ಲ ತೊಗೊಂಡು ಹೋಗಬೇಕಾಗಿರುತ್ತೆ. ಹಾಗಾಗಿ ಅದರಲ್ಲಿ ನಾನು ಬ್ಯುಸಿ ಆಗಿಬಿಟ್ಟೆ, ಮತ್ತು ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಇನ್ನು ಇಲ್ಲಿ ಮದುವೆ ದಿನದ ವೀಡಿಯೋನ ನಾನು ಶೇರ್ ಮಾಡ್ತಿದ್ದೀನಿ ನಿಮ್ಮ ಜೊತೆಗೆ. ನಮ್ಮ ಕಡೆ ಹೇಗಂದರೆ ಗಂಡಿನ ಕಡೆಯವರೇ ಮದುವೆನ ಮಾಡಿಕೊಡ್ತಾರೆ, ನಾವು ಹೆಣ್ಣಿನ ಕಡೆಯವರು ಮದುವೆನ ಮಾಡೋದಕ್ಕೇನು ಹೋಗಲ್ಲ. ಹಾಗಾಗಿ ಗಂಡಿನ ಕಡೆ ಮದುವೆ ಇರೋದ್ರಿಂದ ನಾವು ಗಂಡಿನ ಊರಿಗೆ ಹೋಗಬೇಕಾಗಿರುತ್ತೆ. ಅವ್ರು ಎಲ್ಲಿ ಮದುವೆ ಇಟ್ಕೊಂಡಿರ್ತಾರೆ ನೋಡಿ, ಅಲ್ಲಿ ಹೋಗಬೇಕಾಗಿರುತ್ತೆ. ಹಾಗಾಗಿ ಗಂಡಿನ ಊರಿಗೆ ಬಂದಿದ್ದೀವಿ. ಇಲ್ಲಿ ನಾವು ಈ ಶಾಸ್ತ್ರಕ್ಕೆ ಎದುರುಗೊಳ್ಳೋ ಶಾಸ್ತ್ರ ಅಂತ ಹೇಳ್ತೀವಿ. ಗಂಡಿನ ಮನೆಯವರು ಹೆಣ್ಣನ್ನು ಬಂದುಬಿಟ್ಟು ಕರ್ಕೊಂಡು ಹೋಗ್ತಾರೆ. ಅಂದರೆ ನಾವು ಮೊದಲೇ ಗಂಡಿನ ಮನೆಗೆ ಹೋಗೋದಕ್ಕೆ ಆಗೋದಿಲ್ಲ. ಯಾವುದಾದ್ರೂ ದೇವಸ್ಥಾನ ಅಥವಾ ಅವ್ರು ಏನಾದರೂ ರೂಮ್ನ ಬುಕ್ ಮಾಡಿರ್ತಾರೆ ನೋಡಿ, ಅಲ್ಲಿ ಹೋಗಿ ಇರಬೇಕಾಗತ್ತೆ. ಅದಾದ ನಂತರ ಅವ್ರು ಬಂದುಬಿಟ್ಟು ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಶಾಸ್ತ್ರಗಳಿರ್ತವೆ, ಆ ಶಾಸ್ತ್ರಗಳನ್ನೆಲ್ಲ ಮುಗಿಸ್ಕೊತಾರೆ. ಅಂದರೆ ನಾವು ಸ್ವಾಮಿಗಳು ಅಂತ ಹೇಳ್ತೀವಿ. ಊರಲ್ಲಿ ಯಾರಾದ್ರು ಸ್ವಾಮಿಗಳಿದ್ದರೆ ಹೆಣ್ಣಿನ ಕಡೆ ಒಂದು ಸ್ವಾಮಿ ಹಾಗೆ ಗಂಡಿನ ಕಡೆ ಒಂದು ಸ್ವಾಮಿಗಳು ಕೂತ್ಕೊಂಡು ನಾವೇನು ಮಾತುಕತೆ ಎಲ್ಲ ಮಾಡ್ಕೊಂಡಿರ್ತೀವಲ್ವ, ಅದನ್ನೆಲ್ಲ ಒಂದು ಪೇಪರಲ್ಲಿ ಇಟ್ಟಿರ್ತಾರೆ. ಯಾದಿ ಅಂತ ಹೇಳ್ತೀವಿ ನಾವು ಅದನ್ನು. ಅದಕ್ಕೆ ಪೂಜೆನೆಲ್ಲ ಮಾಡಬೇಕಾಗತ್ತೆ. ಹಾಗೆ ಹೆಣ್ಣಿನ ಕಡೆ ಒಬ್ಬರು ಪೂಜಾರಿ, ಹಾಗೆ ಗಂಡಿನ ಕಡೆ ಒಬ್ಬರು ಪೂಜಾರಿ ಅಂತ ನೇಮಕ ಮಾಡಿರ್ತಾರೆ ಅವರೇ ಗಂಡಿನ ಮನೆಯವರು. ಅವರು ಕೂತ್ಕೊಂಡು ಪೂಜೆನ ಮಾಡ್ತಾರೆ. ಅದನ್ನು ಅಗಸಿ ಅಂತ ಹೇಳ್ತೀವಿ ನಾವು. ಊರು ಹೊರಗಡೆ ಏನು ಅಗಸಿ ಇರುತ್ತಲ್ವ, ಅಲ್ಲಿ ಕೂತ್ಕೊಂಡು ಪೂಜೆನ ಮಾಡಬೇಕಾಗಿರುತ್ತೆ. ಇಲ್ಲಿ ಅದೇ ಕಾರ್ಯಕ್ರಮನ ಇವಾಗ ಮಾಡ್ತಾಯಿದ್ದಾರೆ. ನಿಮ್ಮ ಕಡೆ ನೀವು ಈ ಥರ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಥರ ಮಾಡುವಾಗ ಗಂಡಿನ ಕಡೆಯವರು ಹೆಣ್ಣಿನವರಿಗೆ ತಮಾಷೆ ಮಾಡೋದು, ಹಾಗೆ ಹೆಣ್ಣಿನ ಕಡೆಯವರು ಗಂಡಿನವ್ರಿಗೆ ತಮಾಷೆ ಮಾಡೋದು, ಈ ಥರ ನಡೀತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ನೋಡೋದಕ್ಕೆ. ಅದಾದ ನಂತರ ಇಲ್ಲಿ ಸ್ವಾಮಿಗಳೇನಿರ್ತಾರಲ್ವ, ಅವ್ರು ಕೂತ್ಕೊಂಡು ಒಬ್ಬರು ಪಾದ ಒಬ್ಬರು ತೊಳ್ಕೊಂಡ್ಬಿಟ್ಟು ನಾವು ಮಾಮೂಲಿ ಪಾದ ಪೂಜೆನ ಯಾವ ಥರ ಮಾಡ್ತೀವಿ ನೋಡಿ, ಆ ಥರ ಮಾಡಿಬಿಟ್ಟು ತಲೆ ಮೇಲೆ ಏನೋ ಟವಲ್ನ ಹಾಕ್ಕೊಂಡು ಅವರು ಪೂಜೆನ ಮಾಡಿಬಿಟ್ಟು ಅದೇನೋ ಹೇಳ್ತಾರೆ. ಗಂಡಿನ ಕಡೆಯವರು ಹೆಣ್ಣಿನಿಗೆ, ಹೆಣ್ಣಿನ ಕಡೆಯವರು ಗಂಡಿಗೆ ಏನೋ ಹೇಳಿಬಿಟ್ಟು ಪೂಜೆನ ಮುಗಿಸ್ಕೊತಾರೆ. ಅದಾದ ನಂತರ ನಾವೇನು ಬೀಗರು ಹಾಕ್ತೀವಿ ನೋಡಿ, ಅಂದರೆ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಅವ್ರು ಬಂದು ಸಕ್ಕರೆನ ಹಾಕ್ತಾ ಇರ್ತಾರೆ. ನಾವು ಅವರಿಗೆ ಸಕ್ಕರೆನ ಹಾಕಬೇಕಾಗುತ್ತೆ ಬಾಯಿಗೆ. ಈ ಥರ ತಮಾಷೆಯಾಗಿ ಏನೋ ಒಂದು ಶಾಸ್ತ್ರನ ಮಾಡ್ಕೊತಾರೆ. ಅದಾದ ನಂತರ ನಾವೇನು ಪೂಜಾರಿಗಳನ್ನ ಕೂರಿಸಿರ್ತೀವಲ್ವ, ಅವರಿಗೆ ಚಾಜ ಅಂತ ಕೊಡಬೇಕಾಗಿರುತ್ತೆ. ಅಂದರೆ ದಕ್ಷಿಣೆ ಅಂತ ಕೊಡಬೇಕಾಗುತ್ತೆ. ನಮ್ಮ ಕಡೆ ನಾವು ಚಾಜ ಅಂತ ಹೇಳ್ತೀವಿ. ಹಾಗಾಗಿ ಅದನ್ನೆಲ್ಲೇ ಕೊಡ್ತಾಯಿದ್ದಾರೆ. ನಮ್ಮ ಕೈಲೇ ಎಷ್ಟಾಗುತ್ತೆ ಅಷ್ಟು ಕೊಡಬೇಕಾಗುತ್ತೆ. ಅವರು ನಮಗೆ ಹೇಳ್ತಾರೆ, ನಮ್ಗೆ ಇಷ್ಟ ಆದರೆ ನಾವು ತೊಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು. ಕೆಲವೊಬ್ಬರು ಜಾಸ್ತಿ ಕೊಡ್ತಾರೆ, ಕೆಲವೊಬ್ಬರು ಕಡಿಮೆ ಕೊಡ್ತಾರೆ. ನಮ್ಮ ಅನುಕೂಲಕ್ಕೆ ಯಾವ ಥರ ಇರುತ್ತೆ ಆ ಥರ ನಾವಿಲ್ಲಿ ದಕ್ಷಿಣೆನೇ ಕೊಡಬೇಕಾಗುತ್ತೆ. ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ನಾವು ಹೆಣ್ಣನ್ನ ಮತ್ತು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮಾಡುವಂತಹ ಕಾರ್ಯಕ್ರಮಗಳೆಲ್ಲ ಮಾಡ್ಕೋಬೇಕಾಗಿರುತ್ತೆ. ಅದೇನೋ ಗೊತ್ತಿಲ್ಲ, ಎಲ್ಲ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೋದರೆ ನನ್ನ ಮೊಬೈಲು ತುಂಬಾ ಸ್ಟೋರೇಜ್ ಆಗಿ ಯಾವುದೂ ವೀಡಿಯೋಸ್ನೇ ಬರ್ತಾ ಇರಲಿಲ್ಲ. ಹಾಗಾಗಿ ಅಲ್ಪ ಸ್ವಲ್ಪ ವೀಡಿಯೋಸ್ನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ತುಂಬ ಶಾಸ್ತ್ರಗಳನ್ನ ಮಾಡಿದ್ದಾರೆ. ಅಂದರೆ ಮಾಂಗಲ್ಯ ಪೋಣಿಸೋದಾಯಿತು, ಹಾಗೆ ಅಂದರೆ ಮಾಂಗಲ್ಯ ಪೋಣಿಸೋದು ಅಂದರೆ ನಮ್ಮ ಕಡೆ ನಾವು ಶಾಸ್ತ್ರಕ್ಕೆ ಅಂತ ಕರೆಮಣಿನ ಕಟ್ತೀವಲ್ವ, ಅದಕ್ಕೆ 2 ಮಾಂಗಲ್ಯನ ಪೋಣಿಸ್ಬಿಟ್ಟು ಅದಾದ ನಂತರ ಗಂಡು ಹೆಣ್ಣಿನ ಕೈಯಲ್ಲಿ ಪ್ರತಿಯೊಬ್ಬರು 5 ಮುತ್ತನ್ನ ಹಾಕಬೇಕು ಅಂತ ಹೇಳ್ಬಿಟ್ಟು ಅದೊಂದು ಶಾಸ್ತ್ರನ ಮಾಡ್ತಾರೆ. ಆ ಥರ ಶಾಸ್ತ್ರನೂ ಸಹ ಮಾಡಿದರು. ನನಗೆ ಅದನ್ನು ವೀಡಿಯೋನ ಕ್ಯಾಪ್ಚರ್ ಮಾಡೋದಕ್ಕೇ ಆಗಲಿಲ್ಲ. ನನ್ನ ಫೋನೆಲ್ಲ ಸ್ಟೋರೇಜ್ ಆಗಿ ಏನೂ ವರ್ಕೇ ಆಗ್ತಾಯಿರಲಿಲ್ಲ. ಹಾಗಾಗಿ ಯಾವುದೇ ವೀಡಿಯೋಸ್ ನನಗಿಲ್ಲೇ ಕ್ಯಾಪ್ಚರ್ ಮಾಡೋದಕ್ಕೆ ಆಗಲಿಲ್ಲ. ನಾನೇನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಲ್ವ ಅದನ್ನು ಮಾತ್ರ ಇದರಲ್ಲಿ ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ. ಇನ್ನು ಅದಾದ ನಂತರ ಇಲ್ಲಿ ಮತ್ತೆ ಹೆಣ್ಣು ಗಂಡನ ಕೂರಿಸ್ಬಿಟ್ಟು ಅರ್ಶಿನ ಹಚ್ಚಬೇಕಾಗಿರುತ್ತೆ. ಆ ಶಾಸ್ತ್ರಕ್ಕೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ. ಇನ್ನು ಇಲ್ಲಿ ಮದುವೆ ಮನೆಯಲ್ಲಿ ಮಾಡುವಂಥ ಅರ್ಶಿನ ಶಾಸ್ತ್ರದ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಹಾಗೆ ಈ ಅರ್ಶಿನ ಶಾಸ್ತ್ರ ಮಾಡುವಾಗ ಹೆಸರನ್ನ ಕೇಳ್ತಾರಂತೆ. ಯಾರಿಗೆ ಅರ್ಶಿನ ಶಾಸ್ತ್ರ ಮಾಡೋದಕ್ಕೆ ಫಲ ಇದೆ ಅಂತ ಕೇಳಿಬಿಟ್ಟು ಈ ಶಾಸ್ತ್ರನ ಮಾಡಬೇಕಾಗಿರುತ್ತೆ. ನಮ್ಮ ಸೈಡೆಲ್ಲ ನಾವು ಹಾಗೇನೇ ಇವಾಗ ಏನಾದರೂ ಗಂಡು ಹೆಣ್ಣಿಗೆ ಅಥವಾ ಏನಾದರೂ ನಾವು ಅರ್ಶಿನ ಶಾಸ್ತ್ರಕ್ಕೆ ಯಾರನ್ನು ಕೂರಿಸ್ಬೇಕು ಅನ್ನೋದೇನಾದರೂ ಇದ್ದರೆ ಅದನ್ನು ಫಸ್ಟ್ ಹೆಸರನ್ನ ಕೇಳಿಬಿಟ್ಟು ಅವ್ರದ್ದು ಫಲ ಇದೆಯೋ ಇಲ್ವಾ ಅಂತ ಕೇಳಿಬಿಟ್ಟು ಅರ್ಶಿನ ಶಾಸ್ತ್ರನ ಮಾಡಬೇಕಾಗುತ್ತೆ. ಇವರೇನು ಅದೇನು ಮಾಡಿರಲಿಲ್ವಂತೆ. ಸುಮಾರಾಗಿ ಒಂದು 30 ಜನ ಬಂದಿದ್ದರು ಇವ್ರ ಮನೇಲಿ ಅರ್ಶಿನ ಹಚ್ಚೋದಕ್ಕೆ. ನಮ್ಮ ಮನೇಲಿ ನಾನು ನಮ್ಮ ಅಕ್ಕ ಇಬ್ಬರು ಮಾತ್ರ ಇಲ್ಲಿ ಅರ್ಶಿನ ಶಾಸ್ತ್ರಕ್ಕೆ ಬಂದಿದ್ದೀವಿ.
ಇನ್ನು ಈ ಥರ ಅರ್ಶಿನ ಹಚ್ತಾರೆ ಮದುವೆ ಟೈಮಲ್ಲಿ. ನಾವು ಮನೇಲಿ ಮಾಡುವಂಥ ಅರ್ಶಿನ ಶಾಸ್ತ್ರನೇ ಬೇರೆ, ಇಲ್ಲಿ ಮದುವೆ ಟೈಮಲ್ಲಿ ಮಾಡುವಂತಹ ಅರ್ಶಿನ ಶಾಸ್ತ್ರನೇ ಬೇರೆ. ಇದೆಲ್ಲ ಆದ ನಂತರ ಅವರಿಗೆ ಅಲ್ಲೇ ಸ್ನಾನ ಮಾಡಿಸ್ತಾರೆ. ಅದಾದ ನಂತರ ನಾವೇನು ಬಟ್ಟೆನ ಗಂಡಿನ ಕಡೆಯವರೇ ಹೆಣ್ಣಿಗೆ ಎಲ್ಲ ಬಟ್ಟೆ ತಂದಿರ್ತಾರೆ, ಹಾಗೆ ನಾವು ಗಂಡಿಗೆ ಹೆಣ್ಣಿನ ಕಡೆಯವ್ರ ಬಟ್ಟೆನ ಕೊಡಿಸ್ಬೇಕಾಗಿರುತ್ತೆ. ಅದೆಲ್ಲ ಇಲ್ಲಿ ಅದನ್ನೆಲ್ಲ ಅವರಿಗೆ ಈ ಟೈಮಲ್ಲಿ ನಾವು ಉಡಿಸ್ಬೇಕಾಗಿರುತ್ತೆ. ಹಾಗೆ ಇವಾಗೇನು ನಾವು ಸೀರೆ ಹಾಗೆ ಪಂಚೆ ಅದನ್ನು ಕೊಟ್ಟಿರ್ತೀವಲ್ವ ಗಂಡಿಗೆ, ಆ ಪಂಚೆನ ಅವರು ಡೈಲಿ ಯೂಸ್ ಮಾಡಿ ಬೇಗನೆ ಅದನ್ನು ಹರಿಬೇಕಾಗಿರುತ್ತೆ. ಹಾಗಾಗಿ ಸ್ವಲ್ಪ ಲೋ ಕ್ವಾಲಿಟಿದೇ ಕೊಡಿಸಿರ್ತೀವಿ. ಅಂದರೆ ಅದನ್ನು ನಾವು ಅರ್ಶಿನ ಪತ್ಲ ಹಾಗೆ ಮೇಲ್ ಮುಸುಗು ಅಂತ ಹೇಳ್ಬಿಟ್ಟು ಕೊಡ್ತೀವಿ. 2 ಸೀರೆನ ಹೆಣ್ಣಿನ ಕಡೆಯವರಿಗೆ ಕೊಡ್ತಾರೆ, ಗಂಡಿನ ಕಡೆಯವರು ಆ ಸೀರೆನ ಇವಾಗ ಅವನಿಗೆ ವೇರ್ ಮಾಡ್ತಾಯಿದ್ದಾರೆ. ಹಾಗೆ ಇಲ್ಲಿ ಪದ್ಧತಿ ಏನಂದರೆ ತಲೆ ಮೇಲೆ ಇವಾಗ ಹಾಕಿದರೆ ನೋಡಿ ಹೂವಿಂದು, ಅದು ಇರಲೇಬೇಕು ಮದುಮಗಳಿಗೆ ಆಯಿತು. ಹಾಗೆ ನಾವೇನು ಕಳಸ ಹಿಡಿತೀವಿ ನೋಡಿ ಅವರಿಗೆ ಈ ಥರ ಹಾರ ಅಥವಾ ತಲೆಗೆ ದಂಡಿ ಅಂತ ಹೇಳ್ತೀವಿ ನಾವು, ಇದನ್ನು ಹಾಕಲೇಬೇಕಾಗತ್ತೆ. ಹಾಗೆ ಬಾಸಿಂಗನ್ನು ಅಷ್ಟೇ ನೀವು ನೋಡ್ತಾ ಇರ್ಬೋದು, ಗಂಡಿಗೆ ಕಟ್ಟಿದ್ದಾರೆ ನೋಡಿ ಬಾಸಿಂಗ. ಇದು ಇವಾಗ ಟೆಂಪ್ರವರಿ ಬಾಸಿಂಗ ಅಷ್ಟೇ. ನಮ್ಮ ಕಡೆ ನಾವು 2 ಥರ ತಾಳಿನ ಕಟ್ಟಿಸ್ತೀವಿ. ಒಂದು ದೈದ ಅಕ್ಕಿ ಕಾಳು ಅಂತ ಹೇಳ್ತಾರೆ, ಹಾಗೆ ನಾರ್ಮಲ್ ಅಕ್ಕಿ ಕಾಳು ಅಂತಲೂ ಸಹ ಹೇಳ್ತಾರೆ. ಅದಕ್ಕೆ ಇನ್ನೊಂದಕ್ಕೆ ಹೆಸರು ಏನಂತ ಹೇಳ್ತಾರೆ ಅಂತಲೇ ನೆನಪಿಗೆ ಬರ್ತಾಯಿಲ್ಲ ನನಗೆ. ಇವಾಗ ಇಲ್ಲಿ ದೈದ ಅಕ್ಕಿ ಕಾಳಿಗೆ ರೆಡಿ ಮಾಡಿರೋದ್ರಿಂದ ಈ ಥರ ಸಿಂಪಲ್ಲಾಗಿ ರೆಡಿ ಮಾಡ್ತಾ ಇರ್ತಾರೆ. ಇನ್ನು ಹಾಗೆ ಒಂದು ಸೈಡು ದೈದಕ್ಕೆ ಕಾಳೆಲ್ಲ ರೆಡಿ ಆಗ್ತಾಯಿತ್ತು. ನಾವು ಅವಳಿಗೆ ಸೀರೆನೆಲ್ಲ ಪ್ಲೇಟಿಂಗ್ ಎಲ್ಲ ಮಾಲಿಟ್ಕೋಬೇಕಾಗಿತ್ತು ಅಂತ ಈ ಕಡೆ ಬಂದಿದ್ದೀವಿ. ಹಾಗೆ ನಮ್ಮ ಅಕ್ಕನ ಮಗಳು ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡಿದ್ಲು. ಆದರೆ ನಾವೇನು ಡ್ಯಾನ್ಸ್ ಮಾಡೋದಕ್ಕೇನು ಹೋಗಲಿಲ್ಲ. ಸ್ಟೇಜ್ ಮೇಲೆ ಒಂಚೂರು ಅರ್ಜೆಂಟ್ ಇತ್ತು, ಅವ್ರ ಮನೇಲಿ ಯಾರಿಗೂ ಸೀರಿಯಸ್ ಆಗಿತ್ತು ಅಂತೆ. ಈ ಟೈಮಲ್ಲಿ ಏನಾದರೂ ಅಪಶಕುನ ಆಗಬಾರ್ದು ಅಂತ ಹೇಳ್ಬಿಟ್ಟು ಬೇಗನೆ ಮದುವೆನೂ ಸಹ ಮುಗಿಸ್ಕೊಂಡ್ಬಿಟ್ಟಿದ್ರು. ನಾವು ದೈದಕ್ಕೆ ಕಾಲಿಗೂ ಸಹ ಹೋಗೋದಕ್ಕೆ ಆಗಲಿಲ್ಲ, ಯಾಕಂದರೆ ಅವರೇ ಮಾಡ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಇನ್ನು ಅದಾದ ನಂತರ ನಾವಿಲ್ಲಿ ಮದುಮಗಳಿಗೆ ಸುರುಗಿ ಸಾಮಾನು ಅಂತ ಕೊಡ್ತೀವಿ. ಅದರಲ್ಲಿ ಏನಿರುತ್ತೆ ಅಂದರೆ ಕಿಚನ್ ಐಟಮ್ಸ್ ಇರುತ್ತೆ, ಪ್ರತಿಯೊಂದು ಕಿಚನ್ ಐಟಮ್ಸ್ ಇರುತ್ತೆ. ಒಂದು ಸ್ಪೂನಿಂದ ಹಿಡಿದು ಚಿಕ್ಕ ವಸ್ತುವಿಂದ ದೊಡ್ಡ ವಸ್ತುವರೆಗೂ ಇಲ್ಲಿ ಇರುತ್ತೆ. ಬೀರು ಆಯಿತು, ಕಾಟ್ ಆಯಿತು, ಸೋಫಾ ಆಯಿತು, ಕುತ್ಕೊಳ್ಳೋಕ್ಕೆ ಚೇರ್ ಆಯಿತು, ಪ್ರತಿಯೊಂದನ್ನು ನಾವೇ ಕೊಡಬೇಕಾಗಿರುತ್ತೆ ಹೆಣ್ಣಿಗೆ. ಹಾಗಾಗಿ ಇಲ್ಲಿ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೀವಿ. ಈ ಥರ ನೀಟಾಗಿ ಅರೇಂಜ್ ಮಾಡಿಕೊಂಡು ಇದನ್ನು ಗಂಡಿನ ಮನೆವರೆಗೂ ನಾವು ತೊಗೊಂಡೋಗ್ಬೇಕಾಗುತ್ತೆ. ಈ ಥರ ತೊಗೊಂಡೋದ್ಮೇಲೆ ಅವರು ನಮಗೆ ಚಾಜ ಅಂತ ಏನು ಹೇಳ್ತೀವಲ್ವ, ಅಂದರೆ ದಕ್ಷಿಣೆ ಅಂತ ಏನು ಹೇಳ್ತೀವಲ್ವ, ಅದನ್ನು ಕೊಡಬೇಕಾಗತ್ತೆ. ಹಾಗೆ ಈ ಥರ ಕೊಡುವಾಗ ಒಂದು ಗಂಡು ಮಗನಿಗೆ ಹೆಣ್ಮಗಳ ಸೀರೆನ ಉಡಿಸಿರ್ತಾರೆ. ಈ ಥರ ಉಡಿಸಿ ಅವ್ರ ಕೈಯಲ್ಲಿ ಕಳಸ ಕೊಟ್ಬಿಟ್ಟು ಅವ್ರ ಮನೆಯವ್ರಿಗೂ ಕರ್ಕೊಂಡು ಹೋಗ್ತಾರೆ. ಇದೇನೋ ಒಂಥರ ವಾಡಿಕೆ ಇರುತ್ತೆ, ಹಾಗಾಗಿ ಈ ಥರ ಮಾಡ್ತಾಯಿದ್ದಾರೆ. ಇನ್ನು ನೋಡ್ತಾ ಇರ್ಬೋದು ನೀವು, ನಮ್ಮ ಹೆಣ್ಣಿನ ಕಡೆಯವರೆಲ್ಲ ಸೇರಿಕೊಂಡು ಈ ಥರ ಎಲ್ಲರೂ ಒಂದೊಂದು ಪಾತ್ರೆ ನಿತ್ತಲ್ವ ಅದನ್ನ ತೊಗೊಂಡು ಗಂಡಿನ ಮನೆಗೆ ತೊಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಸೈಡು ನಾವು ಬೆಂಡ್ ಬಾಜ ಅಂತ ಹೇಳ್ತೀವಿ, ಅಂದರೆ ಡ್ರಮ್ ಸೆಟ್ ಏನಿರುತ್ತಲ್ವ ಅದನ್ನು ಬಾರಿಸ್ಕೊಂಡು ಹೆಣ್ಣಿನ ಕಡೆಯವ್ರು ಏನು ಸುರುಗಿ ಸಾಮಾನು ಕೊಡ್ತೀವಲ್ವ ಅದ್ರ ಜೊತೆಗೆ ಹೋಗ್ತಾ ಇರ್ತಾರೆ. ಹಾಗೆ ಅವ್ರ ಜೊತೆಗೆ ಡ್ಯಾನ್ಸ್ ಮಾಡೋರು ಸಹ ಡ್ಯಾನ್ಸ್ನ ಮಾಡಿಕೊಂಡು ಗಂಡಿನ ಮನೆಗೆ ತೊಗೊಂಡೋಗಿ ಇದನ್ನ ಕೊಡಬೇಕಾಗಿರುತ್ತೆ. ಅಂದರೆ ಕೇಳ್ತಾರೆ ಅಲ್ಲೆಲ್ಲ ಇರೋರು, ಹೆಣ್ಣಿನ ಕಡೆಯವರು ಏನು ಕೊಟ್ಟರು ಏನಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಥರ ಮೆರವಣಿಗೆನ ಮಾಡಿಕೊಂಡು ತೊಗೊಂಡೋಗಿ ಕೊಡ್ತಾರೆ ಪಾತ್ರೆ ಸಾಮಾನನ್ನು. ಹಾಗೆ ಇದ್ರ ಜೊತೆಲಿ ಏನಂದರೆ ಶಾವಿಗೆ ಕೊಡ್ತಾರೆ, ಹಾಗೆ ಕರ್ಜಿಕಾಯಿ ಕೊಡ್ತಾರೆ, ಒಂದು ಸ್ವಲ್ಪ ಸ್ವೀಟು, ಹಾಗೆ ಒಂದು ಸ್ವಲ್ಪ ಖಾರ ಕರ್ಜಿಕಾಯಿನ ಮಾಡಿರ್ತಾರೆ. ಅದೆಲ್ಲ ನನಗೆ ಕ್ಯಾಪ್ಚರ್ ಮಾಡೋದಕ್ಕೇ ಆಗಿರಲಿಲ್ಲ. ನಾನು ನಿಮಗೆ ಯಾವಾಗಲೂ ಹೇಳ್ದಂಗೆ ನನ್ನ ಮಕ್ಳ ಕೈಯಲ್ಲಿ ಕೊಟ್ಟಿರೋದ್ರಿಂದ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಮಾಡಿದ್ದಾರೆ ಅಷ್ಟೇ. ಪೂರ್ತಿಯಾಗಿ ಮದುವೆ ವ್ಲಾಗ್ನ ಇದರಲ್ಲಿ ನಾನೇನು ಶೇರ್ ಮಾಡೋದಕ್ಕೇನು ಹೋಗಿಲ್ಲ. ಯಾರೆಲ್ಲ ಉತ್ತರ ಕರ್ನಾಟಕದ ಮದುವೆನ ನೋಡಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಕಡೆ ಬೆಂಗಳೂರಲ್ಲೆಲ್ಲ ಈ ಥರ ಸುರುಗಿ ಸಾಮಾನು ಅಂತ ಕೊಡೋದೇ ಇಲ್ಲ, ಯಾಕಂದರೆ ನಾನು ಸುಮಾರು ಮದುವೆಗಳಲ್ಲೆಲ್ಲ ಹೋಗಿದ್ದೀನಿ, ಈ ಥರ ಸುರುಗಿ ಸಾಮಾನನ್ನು ನೋಡಿರಲೇ ಇಲ್ಲ. ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾತ್ರ ಈ ಥರ ವಾಡಿಕೆ ಇವಾಗ್ಲೂ ಸಹ ಇದೆ. ಹೆಣ್ಣಿನ ಕಡೆಯವರು ಅವರಿಗೆ ಮಗಳಿಗೆ ಏನೇನು ಬೇಕು ನೋಡಿ ಅದೆಲ್ಲ ಕೊಡೋವಂತಹ ವಾಡಿಕೆ ಇವಾಗ್ಲೂ ಸಹ ಇದೆ. ಇನ್ನು ಇದನ್ನೆಲ್ಲ ತೊಗೊಂಡು ನಾವು ಗಂಡಿನ ಮನೆಗೆ ಹೋಗ್ತೀವಿ. ಗಂಡಿನ ಮನೇಲಿ ಹೋದ್ಮೇಲೆ ನಾವು ಇದನ್ನು ಹೀಗೇ ಇಳಿಸೋದಕ್ಕೇನು ಹೋಗಲ್ಲ, ಅಲ್ಲಿನೂ ಸಹ ನಾವು ಚಾರ್ಜನ್ನು ಇಸ್ಕೋಬೇಕಾಗತ್ತೆ. ಅಂದರೆ ನಾವು ಹೆಣ್ಣಿನ ಕಡೆಯವರು ಅವ್ರ ಮನೆಯವ್ರಿಗೂ ಹೋಗಿ ತಲುಪಿಸಿರ್ತೀವಿ ನೋಡಿ ಇದನ್ನೆಲ್ಲ. ಅಲ್ಲಿನೂ ಸಹ ನಾವು ಡಿಮ್ಯಾಂಡ್ ಮಾಡ್ತೀವಿ, ನಾವು ನಿಮ್ಮ ಮನೆ ಪಾತ್ರೆಗಳನ್ನ ತೊಗೊಂಡು ಬಂದಿದ್ದೀವಿ, ನಮ್ಗೆ ಏನು ಕೊಡ್ತೀರಾ ಏನಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ತಮಾಷೆಯಾಗಿ ಡಿಮ್ಯಾಂಡ್ ಮಾಡ್ತಾ ಇರ್ತೀವಿ. ಅವರೊಂದು ವಾದ ಮಾಡೋದು, ನಾವೊಂದು ವಾದ ಮಾಡೋದು, ಈ ಥರ ಮಾಡಿ ಅವ್ರ ಮನೆ ಪಾತ್ರೆಗಳನ್ನೆಲ್ಲ ಅವರಿಗೆ ತಲುಪಿಸ್ಬಿಟ್ಟು ಬರಬೇಕಾಗತ್ತೆ. ಈ ಥರ ಮೆರವಣಿಗೆನ ಮಾಡಿಕೊಂಡು ಹೋಗ್ತೀವಿ. ಇನ್ನು ಇದಾದ ನಂತರ ಮತ್ತೆ ನಾವು ರಿಟರ್ನ್ ನಮ್ಮೂರಿಗೆ ಬರಬೇಕಾಗಿತ್ತು. ಹಾಗೆ ನಾನು ಬೆಂಗಳೂರಿಗೂ ಸಹ ಬರಬೇಕಾಗಿತ್ತು. ಹಾಗಾಗಿ ಮತ್ತೆ ವೀಡಿಯೋನ ನನಗೆ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಮದುವೆ ಆದಮೇಲೆ ಗಂಡಿನ ಕಡೆ ನಾವೇನು ಉಳ್ಕೊಳ್ಳೋದಕ್ಕೆ ಹೋಗಲ್ಲ, ತುಂಬ ಇನ್ನು ಸುಮಾರು ಶಾಸ್ತ್ರಗಳನ್ನ ಮಾಡಬೇಕಾಗಿರುತ್ತೆ. ಹಾಗಾಗಿ ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ವ್ಲಾಗು ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬ
ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.